ಒಂದು ಪುಸ್ತಕ ಅದನ್ನ ಪೂರ್ತಿಯಾಗಿ ಓದಿದ್ರೆ ಸಾವು ಬರತ್ತಂತೆ. ಒಂದು ವೇಳೆ ಅರ್ಧಕ್ಕೇನಾದ್ರೂ ನಿಲ್ಸಿದ್ರೆ ಹುಚ್ಚು ಹಿಡಿಯುತ್ತಂತೆ. ಕೇಳಿದಿರಾ ಈ ಥರ ಒಂದು ಪುಸ್ತಕದ ಬಗ್ಗೆ? ಇವತ್ತು ನಾವು ಮಾತಾಡೋಕೆ ಹೊರತಿರೋದು ಭಾರತದ ಅತ್ಯಂತ ನಿಗೂಢ, ಡೇಂಜರಸ್ ಅಂತಾನೆ ಫೇಮಸ್ ಆಗಿಯೋ ನೀಲವಂತಿ ಗ್ರಂಥದ ಬಗ್ಗೆ. ಹೌದು, ಕೇಳಿದ್ದು ನಿಜ. ಈ ಪುಸ್ತಕದ ಬಗ್ಗೆ ಮಾತಾಡುವಾಗ ಮೊದಲು ಬರೋ ಪ್ರಶ್ನೆಯೇ ಇದು. ನಿಜವಾಗ್ಲೂ ಈ ಬುಕ್ ಓದಿದ್ರೆ ಸಾವು ಅಥವಾ ಹುಚ್ಚುತನ ಬರುತ್ತಾ? ಯಾಕೆ ಹೀಗೊಂದು ನಂಬಿಕೆ ಬಂತು? ಇದರ ಹಿಂದಿನ ಕಥೆ ಏನು? ಬನ್ನಿ ಸ್ವಲ್ಪ ಡೀಪಾಗಿ ನೋಡೋಣ. ಸರಿ, ಸಾಯ್ತೀವಿ, ಹುಚ್ಚರಾಗ್ತೀವಿ ಅಂತ ಗೊತ್ತಿದ್ರೂ ಜನ ಯಾಕಿದನ್ನ ಓದೋಕೆ ರಿಸ್ಕ್ ತಗೋತಾರೆ? ಕಾರಣ ಸಿಂಪಲ್. ಈ ಪುಸ್ತಕ ಓದಿದವರಿಗೆ ಕೆಲವು ಅದ್ಭುತ ಶಕ್ತಿಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ. ಅಂದ್ರೆ ಪ್ರಾಣಿಗಳು, ಮರಗಳ ಜೊತೆ ಮಾತಾಡೋದು, ಮುಚ್ಚಿಟ್ಟಿರೋ ನಿಧಿ ಎಲ್ಲಿದೆ ಅಂತ ಕಂಡುಹಿಡಿಯೋದು, ಮುಂದೆ ಏನಾಗುತ್ತೆ ಅಂತ ನೋಡೋದು. ವಾವ್! ಇಂಥ ಪವರ್ ಸಿಗುತ್ತೆ ಅಂದ್ಮೇಲೆ ಯಾರು ತಾನೇ ರಿಸ್ಕ್ ತಗೊಳ್ಳಲ್ಲ ಹೇಳಿ? ಹಾಗಿದ್ರೆ ಈ ಗ್ರಂಥ ಹುಟ್ಟಿಕೊಂಡದ್ದು ಹೇಗೆ? ಇದರ ಹಿಂದಿರೋ ಕಥೆ ಏನು? ಈ ಎಲ್ಲದಕ್ಕೂ ಉತ್ತರ ಸಿಗೋದು ನೀಲವಂತಿ ಅನ್ನೋ ಒಬ್ಬ ಯಕ್ಷಿಣಿಯ ಕಥೆಯಲ್ಲಿ. ಅಲ್ಲಿಂದಾನೇ ಇದೆಲ್ಲ ಶುರುವಾಗೋದು. ಕತೆ ಶುರುವಾಗೋದು ನೀಲವಂತಿ ಅನ್ನೋ 5 ವರ್ಷದ ಹುಡುಗಿಯಿಂದ. ಅವಳಿಗೆ ಚಿಕ್ಕಂದಿನಿಂದಲೇ ಒಂದು ಸ್ಪೆಷಲ್ ಪವರ್ ಇತ್ತು. ಏನಪ್ಪಾ ಅಂದ್ರೆ ಅವಳಿಗೆ ಪ್ರಾಣಿಗಳ ಭಾಷೆ ಅರ್ಥ ಆಗ್ತಾ ಇತ್ತು. ಅಷ್ಟೇ ಅಲ್ಲ, ಹಾವು, ಚೇಳುಗಳ ಹತ್ರ ಮಾತಾಡಿ ಅವುಗಳ ಸಹಾಯದಿಂದ ಎಲ್ಲೆಲ್ಲಿ ಗುಪ್ತ ನಿಧಿ ಇದೆ ಅಂತ ಪತ್ತೆ ಹಚ್ಚುತ್ತಿದ್ಲಂತೆ. ಅವಳು ದೊಡ್ಡವಳಾದಂತೆ ಅವಳ ಶಕ್ತಿ ಬರೀ ಪ್ರಾಣಿಗಳ ಜೊತೆ ಮಾತಾಡೋದಕ್ಕೆ ಸೀಮಿತವಾಗಿರ್ಲಿಲ್ಲ, ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಹೋಯಿತು. ಅವಳ ಕನಸಲ್ಲಿ ಆತ್ಮಗಳು, ದೆವ್ವಗಳು ಬಂದು ಸೀಕ್ರೆಟ್ ನಾಲೆಡ್ಜ್, ಮಂತ್ರಗಳನ್ನೆಲ್ಲ ಹೇಳ್ಕೊಳ್ಳೋಕ್ ಶುರು ಮಾಡಿದ್ವಂತೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಅವಳ ಕನಸಲ್ಲಿ ಒಂದು ದೊಡ್ಡ ಸತ್ಯ ಗೊತ್ತಾಗತ್ತೆ. ಅದೇನಂದ್ರೆ ತಾನು ಒಬ್ಬ ಸಾಮಾನ್ಯ ಹುಡುಗಿ ಅಲ್ಲ, ಬದಲಾಗಿ ಒಂದು ಶಾಪದಿಂದಾಗಿ ಭೂಮಿ ಮೇಲೆ ಸಿಕ್ಕಿ ಹಾಕಿಕೊಂಡಿರುವ ಒಬ್ಬ ಯಕ್ಷಿಣಿ ಅಂತ. ಯಕ್ಷಿಣಿ ಅಂದ್ರೆ ಗೊತ್ತಲ್ವಾ? ಪೂರ್ತಿಯಾಗಿ ದೇವತೆಯೂ ಅಲ್ಲ, ದೆವ್ವನೂ ಅಲ್ಲ. ಪ್ರಕೃತಿಯ ಒಂದು ನಿಗೂಢ ಶಕ್ತಿ. ನೋಡಕ್ಕೆ ಸುಂದರ, ಆದ್ರೆ ಅಷ್ಟೇ ಅಪಾಯಕಾರಿ ಕೂಡ. ಆದ್ರೆ ನೋಡಿ, ಅವಳ ಈ ವಿಶೇಷ ಜ್ಞಾನನೇ ಅವಳಿಗೆ ಮುಳುವಾಗುತ್ತೆ. ಈ ಪುಸ್ತಕ ಹೇಗೆ ಬಂತು? ಅದಕ್ಕೆ ಯಾಕೆ ಶಾಪ ಬಂತು? ಇದರ ಹಿಂದೊಂದು ದೊಡ್ಡ ವಂಚನೆಯ ಕಥೆಯೇ ಇದೆ. ಏನದು ಅಂತ ನೋಡೋಣ ಬನ್ನಿ. ಸರಿ, ತನ್ನ ಶಾಪದಿಂದ ಮುಕ್ತಿ ಪಡೆದು ಮತ್ತೆ ತನ್ನ ಯಕ್ಷಿಣಿ ರೂಪಕ್ಕೆ ವಾಪಸ್ ಹೋಗಿ ತನ್ನ ಲೋಕಕ್ಕೆ ಸೇರ್ಬೇಕಂದ್ರೆ ನೀಲವಂತಿ ಒಂದು ವಿಶೇಷ ಪೂಜೆ ಮಾಡ್ಬೇಕಿತ್ತು. ಅದು ಕೂಡ ಒಂದು ಹಳೆಯ ಆಲದ ಮರದ ಕೆಳಗೆ. ಸರಿಯಾಗಿ ಇದೇ ಟೈಮ್ನಲ್ಲಿ ಕಥೆಯಲ್ಲಿ ಒಬ್ಬ ವಿಲನ್ ಎಂಟ್ರಿಯಾಗುತ್ತಾನೆ. ಅದೇ ಪಿಶಾಚ. ಪಿಶಾಚ ಅಂದ್ರೆ ಗೊತ್ತಲ್ಲ, ಮೋಸ, ವಂಚನೆ ಮಾಡಿ ಮಾಂಸ ತಿನ್ನೋ ಒಂದು ಕೆಟ್ಟ ರಾಕ್ಷಸ. ಆ ಪಿಶಾಚ ಸುಮ್ನೆ ಬರಲ್ಲ. ನೋಡೋಕೆ ತುಂಬಾನೇ ಸುಂದರವಾಗಿರೋ ಒಬ್ಬ ವ್ಯಾಪಾರಿ ರೂಪದಲ್ಲಿ ಬರುತ್ತೆ. ನೀಲವಂತಿಯನ್ನ ಭೇಟಿಯಾಗಿ ಪ್ರೀತಿಯ ನಾಟಕ ಆಡಿ ಅವಳನ್ನ ಮದ್ವೆನೇ ಮಾಡ್ಕೊಂಡ್ಬಿಡುತ್ತೆ. ಮದ್ವೆ ಆದ್ಮೇಲೆ ಅವಳನ್ನ ಪುಸ್ಲಾಯಿಸಿ ಅವಳಿಗೆ ಗೊತ್ತಿರೋ ಎಲ್ಲಾ ರಹಸ್ಯ ಜ್ಞಾನ, ಮಂತ್ರಗಳನ್ನ ಒಂದು ಪುಸ್ತಕದಲ್ಲಿ ಬರೆಯೋ ಹಾಗೆ ಮಾಡ್ತಾನೆ. ಯಾಕಂದ್ರೆ ಅವನ ಅಸ್ಲಿ ಪ್ಲಾನ್ ಇದ್ದಿದ್ದೇ ಆ ಪುಸ್ತಕದ ಮೂಲಕ ಅವಳೆಲ್ಲಾ ಶಕ್ತಿಯನ್ನ ಕದಿಯೋದು. ತನ್ನ ಜ್ಞಾನವನ್ನ ಕೆಟ್ಟದ್ದಕ್ಕೆ ಬಳಸ್ಕೊಳ್ಳಕ್ಕೆ ಬಿಡಬಾರ್ದು ಅಂತ ನೀಲವಂತಿ ಒಂದು ನಿರ್ಧಾರಕ್ಕೆ ಬರ್ತಾಳೆ. ತಾನು ಬರೆದ ಪುಸ್ತಕಕ್ಕೆ ತಾನೇ ಒಂದು ಭಯಂಕರ ಶಾಪವನ್ನ ಕೊಡ್ತಾಳೆ. ಅವಳು ಹೇಳೋದಿಷ್ಟೆ, ಯಾರೇ ಆಗ್ಲಿ ದುರಾಸೆಯಿಂದ ಅಥವಾ ಪೂರ್ತಿ ತಿಳಿದೇ ಇದನ್ನ ಓದಿದ್ರೆ ಅವರ ಸಾವು ಅಥವಾ ಹುಚ್ಚುತನ ಗ್ಯಾರಂಟಿ. ಯಾಕಂದ್ರೆ ಅವರು ನನ್ನ ಆತ್ಮವನ್ನ ಎಚ್ಚರಗೊಳಿಸ್ತಾರ. ಆಗ ನಾನು ಇಡೋ ಪರೀಕ್ಷೆಯಲ್ಲಿ ಅವರು ಫೇಲ್ ಆದ್ರೆ ಅವರ ಕಥೆ ಮುಗೀತು. ಓಕೆ, ಇಲ್ಲಿವರೆಗೂ ಕೇಳಿದ್ದು ಒಂದು ಅದ್ಭುತವಾದ, ಮೈ ಜುಮ್ಮಿನಿಸೋ ಕಥೆ. ಆದ್ರೆ ಈ ಕಥೆಯಲ್ಲಿ ನಿಜ ಎಷ್ಟೋ, ಸುಳ್ಳೆಷ್ಟೋ? ಬನ್ನಿ ಈಗ ಒಂದು ರಿಯಾಲಿಟಿ ಚೆಕ್ ಮಾಡೋಣ. ನೋಡಿ, ಇಂಟರ್ನೆಟ್ನಲ್ಲಿ ಈ ಸ್ಟೋರಿ ಎಷ್ಟು ವೈರಲ್ ಆಗಿದ್ರೂ ಒಂದು ವಿಷಯ ಮಾತ್ರ ನಾವು ಒಪ್ಕೊಳ್ಳೇಬೇಕು. ಈ ನೀಲವಂತಿ ಕಥೆಗೆ ಯಾವುದೇ ರೀತಿಯ ಐತಿಹಾಸಿಕ ಆಧಾರ ಇಲ್ಲ. ಅಂದ್ರೆ ಹಿಸ್ಟೋರಿಕಲ್ ಪ್ರೂಫ್ ಅಂತಾರಲ್ಲ, ಅದು ಎಲ್ಲೂ ಸಿಗೋದಿಲ್ಲ. ಇನ್ನೊಂದು ಕಾಮನ್ ಆಗಿ ಕೇಳೋ ಮಾತು ಅಂದ್ರೆ ಈ ಪುಸ್ತಕವನ್ನ ಇಂಡಿಯನ್ ಗವರ್ಮೆಂಟ್ ಬ್ಯಾನ್ ಮಾಡಿದೆ ಅಂತ. ಇದು ಶುದ್ಧ ಸುಳ್ಳು. ನಿಜ ಏನಪ್ಪಾ ಅಂದ್ರೆ ಆ ಕಾಲದಲ್ಲಿ ಹಿರಿಯರು, ಮನೇಲಿರೋ ದೊಡ್ಡವರು ಇದನ್ನ ಓದಿದ್ರೆ ಅಪಾಯ ಅಂತ ಗೊತ್ತಾಗಿ ಮಕ್ಕಳು, ಯುವಕರು ಇದರ ಹತ್ರ ಹೋಗ್ದ ಹಾಗೆ ತಡೀತಿದ್ರು. ಇದೊಂದು ರೀತಿ ಕಲ್ಚರಲ್ ಬ್ಯಾನ್ ಅಷ್ಟೇ, ಲೀಗಲ್ ಬ್ಯಾನ್ ಅಲ್ಲ. ಹಾಗಿದ್ರೆ ಆನ್ಲೈನ್ನಲ್ಲಿ ಸಿಗೋ PDF ಗಳ ಕಥೆ ಏನು? ಒರಿಜಿನಲ್ ನೀಲವಂತಿ ಗ್ರಂಥ PDF ಡೌನ್ಲೋಡ್ ಅಂತ ಸಿಗುತ್ತಲ್ಲ? ಸತ್ಯ ಹೇಳ್ಬೇಕಂದ್ರೆ ರಿಸರ್ಚ್ ಪ್ರಕಾರ ಇಂಟರ್ನೆಟ್ನಲ್ಲಿ ಓಡಾಡ್ತಿರೋ ಬಹುತೇಕ ಎಲ್ಲಾ ಕಾಪಿಗಳು ಫೇಕ್. ಅರ್ಥನೇ ಇಲ್ಲದ ಮಂತ್ರಗಳನ್ನ ತುಂಬಿ ಸುಮ್ನೆ ಕ್ಲಿಕ್ಸ್ಗಳಿಗಾಗಿ, ಡೌನ್ಲೋಡ್ಗಳಿಗಾಗಿ ಹೈಪ್ ಕ್ರಿಯೇಟ್ ಮಾಡೋಕೆ ಅಂತ ರೆಡಿ ಮಾಡಿರೋ ನಕಲಿ ಪುಸ್ತಕಗಳವು. ಇಷ್ಟೆಲ್ಲ ಗೊತ್ತಾದ್ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಯಾವುದೇ ಪ್ರೂಫ್ ಇಲ್ಲ ಅಂದ್ರೂ ಯಾಕೆ ಈ ಕತೆ ಇವತ್ತಿಗೂ ಜೀವಂತವಾಗಿದೆ? ಜನ ಯಾಕಿದನ್ನ ಇಷ್ಟೊಂದು ನಂಬ್ತಾರೆ?
ಇದ್ರ ಹಿಂದೆ ಒಂದು ಸೈಕಲಾಜಿಕಲ್ ಕಾರಣ ಇದೆ. ಅದೇನು ಅಂತ ನೋಡೋಣ. ಈ ದಂತಕಥೆಯ ನಿಜವಾದ ಪವರ್ ಸೋರ್ಸ್ ಅಂದ್ರೆ, ಈ ಕತೆ ಇಷ್ಟೊಂದು ಫೇಮಸ್ ಆಗಕ್ಕೆ ಕಾರಣ ಒಂದೇ ಒಂದು ಪದದಲ್ಲಿ ಹೇಳ್ಬೇಕಂದ್ರೆ ಅದು ಮನುಷ್ಯನ ದುರಾಸೆ. ಯಾಕಂದ್ರೆ ಗುಪ್ತ ನಿಧಿ ಸಿಗುತ್ತೆ ಅನ್ನೋ ಆಸೆ, ಅಲೌಕಿಕ ಶಕ್ತಿ ಸಿಗುತ್ತೆ ಅನ್ನೋ ಹಂಬಲ, ರಾತ್ರೋರಾತ್ರಿ ಶ್ರೀಮಂತರಾಗ್ಬಹುದು, ಯಶಸ್ಸು ಗಳಿಸಬಹುದು ಅನ್ನೋ ಶಾರ್ಟ್ಕಟ್ನ ಆಕರ್ಷಣೆ, ಇವೆಲ್ಲವೂ ಈ ಕಥೆಯನ್ನ ಜೀವಂತವಾಗಿಟ್ಟಿದೆ. ಜೊತೆಗೆ ಮಾಡ್ಬೇಡ ಅಂದಿದ್ದನ್ನೇ ಮಾಡ್ಬೇಕು ಅನ್ನೋ ಕುತೂಹಲ ಇದೆಯಲ್ಲ, ಅದು ಒಂದು ದೊಡ್ಡ ಕಾರಣ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಕಥೆ, ಪುರಾವೆ, ರಿಯಾಲಿಟಿ ಚೆಕ್ ಎಲ್ಲವನ್ನೂ ಕೇಳಿದ್ರಿ. ಒಂದು ವೇಳೆ ನಿಜವಾದ ನೀಲವಂತಿ ಗ್ರಂಥ ನಿಮ್ಮ ಕೈಗೆ ಸಿಕ್ಕ್ರೆ, ಅದರ ಜೊತೆ ಬರುವ ಎಲ್ಲಾ ಅಪಾಯಗಳ ಬಗ್ಗೆ ಗೊತ್ತಿದ್ರೂ ಅದನ್ನ ತೆರೆದು ಓದೋ ಧೈರ್ಯ ಮಾಡ್ತೀರಾ? ನೀವೇ ಯೋಚ್ನೆ ಮಾಡಿ.